ನ್ಯಾಯಯುತ ಚುನಾವಣೆಗಾಗಿ ಒತ್ತಾಯಿಸಿ ಪ್ರತಿಪಕ್ಷಗಳು ನಡೆಸಿದಂತಹ ಮೆರವಣಿಗೆಯನ್ನು ಯಾಕೆ ತಡೆಯಲಾಯಿತು? ಚುನಾವಣಾ ಆಯೋಗದ ಕಚೇರಿಗೆ ಪ್ರತಿಪಕ್ಷಗಳು ಮೆರವಣಿಗೆ ಹೊರಟ್ರೆ ಮೋದಿ ಸರ್ಕಾರ ಯಾಕೆ ಹೆದರುತ್ತೆ? ಪ್ರತಿಪಕ್ಷಗಳ ಮೆರವಣಿಗೆಯನ್ನು ತಡೆಯೋದು ಸರ್ಕಾರದ ಸರ್ವಾಧಿಕಾರಿ ಧೋರಣೆನ ಅಥವಾ ಅದನ್ನ ಕಾಡ್ತಾ ಇರುವಂತಹ ಒಂದು ಅಭದ್ರತೆನ? ಪ್ರತಿಪಕ್ಷಗಳ ಹೋರಾಟದಲ್ಲಿ ಬೀದಿಗಳಲ್ಲಿ ಪ್ರಬಲಗೊಳ್ಳುವ ಮೊದಲು ಸರ್ಕಾರದನ್ನ ಹತ್ತಿಕ್ಕೋದಿಕ್ಕೆ ಪ್ರಯತ್ನ ಪಡ್ತಾ ಇದೆಯಾ? ಇಂಡಿಯಾ ಒಕ್ಕೂಟ ನಿನ್ನೆ ತೋರಿಸಿದಂತ ಹೋರಾಟದ ಕಿಚ್ಚು ಮೋದಿ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಲಿದೆಯಾ? ಸಂವಿಧಾನವನ್ನ ರಕ್ಷಿಸುವಂತ ಹೋರಾಟದ ಎದುರು ಬ್ಯಾರಿಕೇಡ್ಗಳನ್ನ ತಂದು ಹಾಕೋದ್ರ ಅರ್ಥ ಏನು? ನಿನ್ನೆ ವಿಪಕ್ಷ ಒಕ್ಕೂಟದ ಪ್ರತಿಭಟನೆ, ಅದರಲ್ಲಿ ಕಂಡಂತ ಅವರ ಜೋಶ್, ಹಾಗೆ ಅದಕ್ಕೆ ಸರ್ಕಾರ ಪ್ರತಿಕ್ರಿಯೆ ನೀಡಿರುವಂತಹ ರೀತಿ ಎತ್ತಿರುವಂತಹ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಮತಗಳ್ಳತನದ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಉತ್ತರಿಸದೇ ಇದ್ದಾಗ ವಿರೋಧ ಪಕ್ಷಗಳು ಬೀದಿಗಿಳಿದು, ಆದರೆ ಮೆರವಣಿಗೆಯನ್ನ ತಡೆದು ನಿಲ್ಲಿಸಲಾಯಿತು. ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಅವರು ಪುರಾವೆಗಳನ್ನ ಕೊಟ್ಟ ಬಳಿಕ ಅದೀಗ ಇಡೀ ವಿರೋಧ ಪಕ್ಷದ ಹೋರಾಟ ಆಗಿದೆ. ಅದಕ್ಕೆ ಸೋಮವಾರ ದೆಹಲಿಯಲ್ಲಿ ನಡೆದಂತಹ ಮೆರವಣಿಗೆನೇ ಸಾಕ್ಷಿ. ಈ ಬಾರಿ ರಾಹುಲ್ ಗಾಂಧಿ ಅವರು ಆತುರದಿಂದ ಆರೋಪಗಳನ್ನ ಮಾಡಿಲ್ಲ ಅನ್ನೋದು ಸ್ಪಷ್ಟ. 15 ತಿಂಗಳ ನಂತರ ಅವರು ಆರೋಪ ಮಾಡಿದ್ರು, ಮತ್ತೆ ಅದಕ್ಕೂ ಮೊದಲು 6 ತಿಂಗಳು ಅದಕ್ಕಾಗಿ ಅವರು ಶ್ರಮ ಹಾಕಿದ್ರು. ಅವರ ಈ ಶ್ರಮ ಸಾರ್ಥಕ ಅನ್ನೋ ಹಾಗೆ ಎಲ್ಲಾ ವಿರೋಧ ಪಕ್ಷಗಳು ಈಗ ಮತ್ತೆ ಒಂದಾಗಿವೆ. ಈ ಮೆರವಣಿಗೆ ಮೂಲಕ ರಾಹುಲ್ ಗಾಂಧಿ ಅವರು ತಮ್ಮ ಕೆಲಸ ಪತ್ರಿಕಾಗೋಷ್ಠಿಗಳಿಗೆ ಮಾತ್ರನೇ ಸೀಮಿತವಾಗಿಲ್ಲ ಅಂತ ತೋರಿಸ್ಕೊಟ್ರು. ಅಫಿಡವಿಟ್ಗಳು ಅಥವಾ FIRಗಳಂತಹ ಬೆದರಿಕೆಗಳಿಂದ ತಮ್ಮ ಹೋರಾಟ ನಿಲ್ಲಲಾರದು ಅನ್ನೋದನ್ನ ಕೂಡ ಅವರು ಈ ಮೂಲಕ ಖಚಿತಪಡಿಸಿದ್ದಾರೆ. ಸೋಮವಾರದ ಮೆರವಣಿಗೆಯಲ್ಲಿ ಎಲ್ಲಾ ವಿರೋಧ ಪಕ್ಷಗಳ ನಾಯಕರು ಕಾಣಿಸ್ಕೊಂಡ್ರು. ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್, RJD ಸಂಸದ ಮನೋಜ್ ಝಾ, ಹಾಗೆ ತೃಣಮೂಲ ಕಾಂಗ್ರೆಸ್ ನಾಯಕರು, ಆಪ್ ನಾಯಕರು ಎಲ್ಲರೂ ಇದ್ರು. ನಿನ್ನೆ ವಿಪಕ್ಷ ಒಕ್ಕೂಟದ ಪ್ರತಿಭಟನೆ ಇನ್ನೂ ಹಲವು ಕಾರಣಗಳಿಗಾಗಿ ಅತ್ಯಂತ ಮಹತ್ವದ್ದಾಗಿದೆ. ನಿನ್ನೆ ಪ್ರತಿಭಟನೆಯಲ್ಲಿ ತಮ್ಮ ಬೇರೆ ಎಲ್ಲಾ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ಎಲ್ಲಾ ವಿಪಕ್ಷಗಳ ನಾಯಕರು ಕೂಡ ಅಲ್ಲಿದ್ರು. ಇದು ಸಣ್ಣ ವಿಷಯ ಅಲ್ಲ. ಪ್ರತಿಯೊಂದಕ್ಕೂ ತಗಾದಿ ತೆಗೆಯುವಂಥ ಆಪ್ ಆಗಲಿ ಅಥವಾ ತೃಣಮೂಲ ಕಾಂಗ್ರೆಸ್ ಆಗಲಿ ಈ ವಿಷಯದಲ್ಲಿ ನಾವು ಒಟ್ಟಿಗೆ ಇದ್ದೀವಿ ಅಂತ ಬಂದು ಆ ಒಂದು ಪ್ರತಿಭಟನೆಯಲ್ಲಿ ಸೇರ್ಕೊಂಡಿದ್ದು ವಿಪಕ್ಷ ಒಕ್ಕೂಟಕ್ಕೆ ದೊಡ್ಡ ಬಲವನ್ನು ತಂದಿದೆ. ಇನ್ನೊಂದು ಅಂತಂದ್ರೆ ನಿನ್ನೆ ಪ್ರತಿಭಟನೆಯಲ್ಲಿ ಕಂಡಂಥ ವಿಪಕ್ಷ ನಾಯಕರುಗಳ ಜೋಶ್. ಅವ್ರು ಯಾರೂ ಕೂಡ ಕೇವಲ ಸಾಂಕೇತಿಕವಾಗಿ ನಿಂತು ಹೋಗೋದಿಕ್ಕೆ ಅಲ್ಲಿ ಬಂದಿರಲಿಲ್ಲ. ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್, ಆಮ್ ಆದ್ಮಿಯ ಸಂಜಯ್ ಸಿಂಗ್, ತೃಣಮೂಲ ಕಾಂಗ್ರೆಸ್ನ ಮಹುವಾ, ಸಾಗರಿಕಾ ಸಹಿತ ಎಲ್ಲಾ ವಿಪಕ್ಷ ನಾಯಕರು ಕೂಡ ಸಾಮಾನ್ಯ ಕಾರ್ಯಕರ್ತರಂತೆಯೇ ಬೀದಿಗಿಳಿದ್ರು. ಸಂಪೂರ್ಣವಾಗಿ ಆ ಒಂದು ಪ್ರತಿಭಟನೆಯಲ್ಲಿ ತೊಡಗಿಸ್ಕೊಂಡ್ರು. ಪೊಲೀಸರು ತಡೆದಾಗ್ಲೂ ಕೂಡ ನಮ್ಮನ್ನ ಹೋಗೋದಿಕ್ಕೆ ಬಿಡಿ ಅಂತ ಅವರೆಲ್ಲ ಮುನ್ನುಗ್ಗಿದ್ರು. ಈ ಒಗ್ಗಟ್ಟು ಹಾಗೆ ಈ ಉತ್ಸಾಹ ಪ್ರತಿಭಟನೆಯ ಕಿಚ್ಚು ವಿಪಕ್ಷಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿತ್ತು. ಸಾಂವಿಧಾನಿಕ ಸಂಸ್ಥೆಗಳಲ್ಲಿ ನಡೆಯುವಂತಹ ಅಕ್ರಮದ ವಿರುದ್ಧ ಬೀದಿಗಿಳಿದು ಹೋರಾಡುವ, ಅದಕ್ಕಾಗಿ ಜೈಲಿಗೆ ಹೋಗೋದಿಕ್ಕೂ ಕೂಡ ರೆಡಿ ಇರುವಂತಹ ಈ ಪ್ರತಿಭಟನೆಯ ಕಿಚ್ಚು ವಿಪಕ್ಷಕ್ಕೆ ಈಗ ದೊಡ್ಡ ಟಾನಿಕ್ ಆಗಲಿದೆ. ರಾಹುಲ್ ಗಾಂಧಿ ಅವರು ತಮ್ಮ ನಿರಂತರ ಪ್ರಯತ್ನ, ಒಂದು ವ್ಯವಸ್ಥಿತ ಅಧ್ಯಯನ ಹಾಗೆ ದೃಢ ಸಂಕಲ್ಪದಿಂದ ಇದನ್ನ ಸಾಧ್ಯವಾಗಿಸಿದ್ದಾರೆ. ಇದು ಅವ್ರ ನಾಯಕತ್ವಕ್ಕೆ ಸಿಕ್ಕದಂತ ಒಂದು ದೊಡ್ಡ ಮುನ್ನಡೆ. ಆದರೆ ಅವರು ಈ ಎಲ್ಲಾ ಪ್ರಯತ್ನಗಳಿಗೆ ಅಡ್ಡಗಾಲು ಹಾಕದೇನೆ ಅದನ್ನ ಬೆಂಬಲಿಸಿ ಈ ಮತಗಳ್ಳತನದ ಮಹಾ ಮೋಸವನ್ನ ಬಯಲು ಮಾಡಬೇಕು ಅಂತ ಜೊತೆಗೂಡಿರುವಂತಹ ಪ್ರತಿಯೊಬ್ಬ ವಿಪಕ್ಷ ನಾಯಕನು ಕೂಡ ಈ ಒಂದು ಪರಿಸ್ಥಿತಿಯ ಗಾಂಭೀರ್ಯವನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಇಲ್ಲಿ ಬಂದು ತಮ್ಮ ರಾಜಕೀಯ ಹಿತಾಸಕ್ತಿಯನ್ನ ಮುಂದೆ ಮಾಡಿಲ್ಲ ಅನ್ನೋದು ಅಭಿನಂದನಾರ್ಹವಾಗಿದೆ. ಇನ್ನು ಚುನಾವಣಾ ಆಯೋಗ ನಿನ್ನೆಯ ಮೆರವಣಿಗೆ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು? ಈ ಮೆರವಣಿಗೆಯನ್ನ ಯಾಕೆ ನಿಲ್ಲಿಸಲಾಯಿತು? ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗದೊಂದಿಗೆ ನಮಗೆ ನಿಜವಾಗಿಯೂ ಮಾತನಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದರು. ಇದು ವಾಸ್ತವ. ಸತ್ಯ ದೇಶದ ಮುಂದೆ ಇದೆ ಅಂತ ಹೇಳಿದರು. ಈ ಹೋರಾಟ ರಾಜಕೀಯ ಅಲ್ಲ, ಇದು ಸಂವಿಧಾನವನ್ನು ಉಳಿಸುವಂತ ಹೋರಾಟ. ಇದು ಒಬ್ಬ ವ್ಯಕ್ತಿ ಒಂದು ಮತ ಕುರಿತಂತ ಹೋರಾಟ. ಅದಕ್ಕಾಗಿಯೇ ನಾವು ಸ್ಪಷ್ಟವಾಗಿ ಶುದ್ಧ ಮತದಾರರ ಪಟ್ಟಿಯನ್ನು ಬಯಸ್ತೀವಿ ಅಂತ ಹೇಳಿದರು. और ये जो लड़ाई है ये राजनीतिक नहीं है, ये कॉन्स्टिट्यूशन की लड़ाई है, कॉन्स्टिट्यूशन को बचाने की लड़ाई है, वन मैन वन वोट की लड़ाई है. इसीलिए हमें साफ प्योर वोटर लिस्ट चाहिए. ಆದರೆ ವಿಪಕ್ಷ ನಾಯಕರ ಈ ಮೆರವಣಿಗೆಯನ್ನು ತಡೆಯಲಾಯಿತು. ಸರ್ಕಾರ ತನ್ನದೇನೂ ತಪ್ಪಿಲ್ಲ ಅಂತ ಹೇಳೋದಾದ್ರೆ ವಿರೋಧ ಪಕ್ಷದ ಸಂಸದರು ಚುನಾವಣಾ ಆಯೋಗದ ಕಚೇರಿಯನ್ನು ತಲುಪೋದಿಕ್ಕೆ ಅಡ್ಡಿಯಾಗಬಾರ್ದಾಗಿತ್ತು. ಸರ್ಕಾರ ತನಿಖೆಗೆ ಯಾಕೆ ಒತ್ತಾಯ ಮಾಡಲಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಮುಖ್ಯ ಆಗ್ತಾ ಇದೆ. TMC ಕೂಡ ಮತದಾರರ ಪಟ್ಟಿಯ ಬಗ್ಗೆ ಕಾನೂನುಬದ್ಧ ಪ್ರಶ್ನೆಗಳನ್ನು ಎತ್ತಿದೆ. ಸಮಾಜವಾದಿ ಪಕ್ಷ, NCPಗಳು ಕೂಡ ಪ್ರಶ್ನೆಗಳನ್ನು ಎತ್ತಿವೆ.
ಮತ್ತೆ ದೆಹಲಿಯಲ್ಲಿ ಎಎಪಿ ಕೂಡ ಪ್ರಶ್ನೆಗಳನ್ನ ಎತ್ತಿದೆ. ವಿಪಕ್ಷಗಳ ಮೆರವಣಿಗೆ ತಡೆದ ತಕ್ಷಣ, ವಿಪಕ್ಷಗಳ ನಾಯಕರನ್ನ ಬಂಧಿಸಿದ ತಕ್ಷಣ ಮತಗಳ್ಳತನದ ಗಂಭೀರ ಆರೋಪವನ್ನು ಹತ್ತಿಕ್ಕೋದಿಕ್ಕೆ ಸಾಧ್ಯ ಇಲ್ಲ. ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯ ಬಗ್ಗೆ ಇಷ್ಟು ದೊಡ್ಡ ಪ್ರಶ್ನೆಯನ್ನ ಯಾವತ್ತಿಗೂ ಎತ್ತಲಾಗಿಲ್ಲ. ಮತ್ತೆ ಚುನಾವಣಾ ಆಯೋಗ ಈ ಪ್ರಶ್ನೆಗಳನ್ನ ಇನ್ನೂ ತಪ್ಪಿಸಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಮೆರವಣಿಗೆ ಪ್ರಾರಂಭ ಆಗೋ ಮೊದಲು ಚುನಾವಣಾ ಆಯೋಗದ ಕಾರ್ಯದರ್ಶಿಯಿಂದ ಕಾಂಗ್ರೆಸ್ಗೆ ಬಂದಿದ್ದಂಥ ಪತ್ರವನ್ನ ಸುದ್ದಿ ಸಂಸ್ಥೆ ಎಎನ್ಐ ಪೋಸ್ಟ್ ಮಾಡಿತ್ತು. ಜೈರಾಮ್ ರಮೇಶ್ ಅವರಿಗೆ 12 ಗಂಟೆಗೆ ಭೇಟಿಗೆ ಒಂದು ಸಮಯವನ್ನ ನೀಡಲಾಗಿತ್ತು. ಸ್ಥಳಾವಕಾಶದ ಕೊರತೆಯಿಂದಾಗಿ 30 ಹೆಸರುಗಳನ್ನು ಮಾತ್ರನೇ ನೀಡಬೇಕು ಅಂತ ಕೇಳಲಾಗಿತ್ತು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಜೈರಾಮ್ ರಮೇಶ್ ಅವರು ಆಗಸ್ಟ್ 10ರಂದು ಕಳಿಸಿದಂತಹ ಪತ್ರವನ್ನ ಕೂಡ ಎಎನ್ಐ ಟ್ವೀಟ್ ಮಾಡ್ತು. ವಿರೋಧ ಪಕ್ಷ ಬರೀ ನಿಯೋಗ ಭೇಟಿಯಾಗೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಶಾಂತಿಯುತ ಮೆರವಣಿಗೆ ಬಳಿಕ ಎಲ್ಲಾ ವಿರೋಧ ಪಕ್ಷದ ಸಂಸದರು ಆಯೋಗವನ್ನ ಭೇಟಿ ಮಾಡಿ ಅನೇಕ ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಬಯಸ್ತಾರೆ ಅಂತ ಬಹಳ ಸ್ಪಷ್ಟವಾಗಿ ಆ ಒಂದು ಪತ್ರದಲ್ಲಿ ಬರೆಯಲಾಗಿದೆ. ಅಂದ್ರೆ ವಿರೋಧ ಪಕ್ಷ ಎಲ್ರಿಗೂ ಸಮಯ ಕೇಳಿತ್ತು, ಆದ್ರೆ ಆಯೋಗ 30 ಜನರ ಮಿತಿಯನ್ನ ಹಾಕ್ತು. ಹಾಗಾದ್ರೆ ನಮ್ಮ ದೇಶದ ರಾಜಧಾನಿಯಲ್ಲಿ 30ಕ್ಕೂ ಹೆಚ್ಚು ಜನರ ಭೇಟಿಗೆ ಮತ್ತೆ ಕುಳಿತುಕೊಳ್ಳೋದಕ್ಕೆ ಸ್ಥಳ ಇಲ್ವಾ? ಕಡೆಗೆ ಆಯೋಗದೊಂದಿಗೆ ಯಾವುದೇ ಮಾತುಕತೆ ನಡೀಲಿಲ್ಲ. ಯಾಕಂದ್ರೆ ವಿರೋಧ ಪಕ್ಷಕ್ಕೆ ಮೆರವಣಿಗೆ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ವಿಪಕ್ಷಗಳ ಸಂಸದರನ್ನ ಬಂಧಿಸಿ ಮಧ್ಯಾಹ್ನ 1:30 ನಂತರನೇ ಬಿಡುಗಡೆ ಮಾಡಲಾಯಿತು. ಬಲಪ್ರಯೋಗದಿಂದ ಮತಗಳನ್ನ ಲೂಟಿ ಮಾಡೋ ಮೂಲಕ ಚುನಾವಣೆಗಳನ್ನ ಗೆಲ್ತಾ ಇದ್ದಂಥ ಒಂದು ಕಾಲ ಇತ್ತು. ಈಗ ಚುನಾವಣಾ ಆಯೋಗದ ಮೇಲೇನೆ ಮತಗಳ್ಳತನದ ಆರೋಪ ಇದೆ. ಮತ್ತೆ ಆಯೋಗ ಬಲ ಪ್ರಯೋಗಿಸುವಂಥ ರೀತಿಯಲ್ಲಿನೇ ಈಗ ನಡೆದುಕೊಳ್ತಾ ಇದೆ. ಅದು ಅಫಿಡೇವಿಟ್ ಅನ್ನ ಕೇಳುತ್ತೆ, ಮತದಾರನ ಪ್ರಾಥಮಿಕ ತನಿಖೆಯನ್ನು ಮಾಡುತ್ತೆ, ಎಲೆಕ್ಟ್ರಾನಿಕ್ ಡೇಟಾವನ್ನು ನೀಡೋದಕ್ಕೆ ಚುನಾವಣಾ ಆಯೋಗ ನಿರಾಕರಿಸುತ್ತೆ. ಬಿಹಾರದಲ್ಲಿ 65 ಲಕ್ಷ ಹೆಸರುಗಳನ್ನು ಅಳಿಸಲಾಗಿದೆ ಅಂತ ಸುಪ್ರೀಂ ಕೋರ್ಟ್ ಮುಂದೆ ಅದು ಹೇಳ್ತು. ಆದರೆ ಅವ್ರ ಪಟ್ಟಿಯನ್ನು ಅದು ನೀಡೋದಿಲ್ಲ. ಆಗಸ್ಟ್ 7ರ ರಾಹುಲ್ ಗಾಂಧಿ ಅವರ ಪತ್ರಿಕಾಗೋಷ್ಠಿಯ ನಂತರ ಕೂಡ ಆಯೋಗ ತನ್ನ ಮಾತುಗಳಲ್ಲಿ ನೈತಿಕತೆಯನ್ನು ಬಿಂಬಿಸುವಂಥ ಏನನ್ನೂ ಮಾಡಿಲ್ಲ. ಮತದಾರರ ಹೆಸರುಗಳನ್ನು ಸೇರಿಸೋದು ಮತ್ತು ಅಳಿಸೋದಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯವಸ್ಥೆಯ ಆಟವನ್ನು ರಾಹುಲ್ ಗಾಂಧಿ ಅವರು ಬಯಲಿಗೆಳೆದಿದ್ದಾರೆ. ಮೊದಲ ಬಾರಿಗೆ ಇಷ್ಟೊಂದು ಸಿದ್ಧತೆ ಮತ್ತು ಉದಾಹರಣೆಗಳೊಂದಿಗೆ ಮತದಾರರ ಪಟ್ಟಿಯನ್ನು ತಿರುಚುವಂಥ ವ್ಯವಸ್ಥೆಯನ್ನು ಬಯಲು ಮಾಡಲಾಗಿದೆ. ಮತದಾರರ ಪಟ್ಟಿಯನ್ನು ಹೇಗೆ ಸಿದ್ಧಪಡಿಸಲಾಗ್ತಾ ಇದೆ ಮತ್ತು ಅದರ ಮೂಲಕ ಯಾವ ರೀತಿಯ ಆಟಗಳನ್ನು ಆಡಬಹುದು ಅನ್ನೋದು ತಿಳಿದು ಬಂದಿದೆ. ಈಗ ಒಂದು ವಿಧಾನಸಭೆಯಲ್ಲಿ 1 ಲಕ್ಷ ಮತದಾರರು ನಕಲಿಯಾಗಿದ್ದರೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಚುನಾವಣಾ ಆಯೋಗ ಹೇಳಬೇಕು. ಜನರು ಟ್ವಿಟರ್ನಲ್ಲಿ ಬಾಂಗ್ಲಾದೇಶದ ಚುನಾವಣಾ ಆಯುಕ್ತರನ್ನು ನೆನಪಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಭಾರತದ ಚುನಾವಣಾ ಆಯೋಗದ ಸ್ಥಿತಿನ? ಈ ವರ್ಷದ ಜೂನ್ನಲ್ಲಿ ಬಾಂಗ್ಲಾದೇಶದ ಮಾಜಿ ಚುನಾವಣಾ ಆಯುಕ್ತರ ವಿರುದ್ಧ ಚುನಾವಣಾ ಅಕ್ರಮ ಆರೋಪದ ಪ್ರಕರಣ ದಾಖಲಾಗಿ ಅವರನ್ನು ಅರೆಸ್ಟ್ ಮಾಡಲಾಯಿತು. ಮತಗಳ್ಳತನದ ಆರೋಪ ಅಷ್ಟು ಹಗುರವಾಗಿಲ್ಲ. ಇದು ಮತಗಳ್ಳತನ ವಿಷಯದಿಂದ ಗಮನವನ್ನು ಬೇರೆ ಕಡೆಗೆ ಸೆಳೆಯೋದಕ್ಕೆ ದೇಶದಲ್ಲಿ ಬಹಳಷ್ಟು ಪ್ರಯತ್ನಗಳು ನಡೀಬಹುದು. 1 ಲಕ್ಷ ಮತದಾರರನ್ನು ತನಿಖೆ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆ ಇದೆ. ಒಬ್ಬ ಮತದಾರನ ತನಿಖೆ ಮಾಡೋದಕ್ಕೆ ಸಾಧ್ಯ ಆದರೆ 1 ಲಕ್ಷ ಮತದಾರರು ನಕಲಿ ಅನ್ನೋದರ ತನಿಖೆಯನ್ನು ಯಾಕೆ ಪ್ರಾರಂಭ ಮಾಡಿಲ್ಲ? ಆಯೋಗ ರಾಹುಲ್ ಗಾಂಧಿ ಅವರ ಪ್ರಶ್ನೆಯನ್ನು ತಪ್ಪಿಸ್ತಾ ಇದೆ. ಇದರಿಂದ ಆಯೋಗದ ಬಳಿ ಉತ್ತರ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗಿದೆ. ಮಹದೇವಪುರದಲ್ಲಿ 30,000 ಮತದಾರರ ವಿಳಾಸದ ಬಗ್ಗೆ ರಾಹುಲ್ ಎತ್ತಿದಂಥ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಚುನಾವಣಾ ಅಧಿಕಾರಿಯನ್ನು ವಜಾಗೊಳಿಸಲಾಗಿದೆಯಾ? 2024ರ ಚುನಾವಣೆಯಲ್ಲಿ ಪ್ರಧಾನಿ ಮೋದಿಯವರ ಭಾಷಣಗಳ ಬಗ್ಗೆ ದೂರು ಬಂದಾಗ ಈ ಆಯೋಗ ಯಾರಿಗೆ ನೋಟಿಸನ್ನು ನೀಡ್ತು? ಅದನ್ನ ಈಗ ಜನ ಮರೆತು ಬಿಟ್ಟಿದ್ದಾರೆ ಅಂತ ಚುನಾವಣಾ ಆಯೋಗ ಭಾವಿಸುತ್ತಾ? ಕೋಮುವಾದಿ ಭಾಷಣ ಮಾಡಿದ ಆರೋಪ ಹೊತ್ತಿರುವಂಥ ಪ್ರಧಾನಿ ಮೋದಿಯವರನ್ನ ನೇರವಾಗಿ ಪ್ರಶ್ನಿಸುವಂಥ ಧೈರ್ಯ ಆಯೋಗಕ್ಕಿರಲಿಲ್ಲ. ಚುನಾವಣಾ ಆಯುಕ್ತರು ಪ್ರಧಾನಿಯನ್ನು ತನಿಖೆ ಮಾಡುವಂತೆ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಆದರೆ ಅಂತಹ ಚುನಾವಣಾ ಆಯೋಗ ಇರಲಿಲ್ಲ. ಹಾಗಾದ್ರೆ ಅದು ಹೇಗೆ ತನಿಖೆಯನ್ನು ಮಾಡಬಹುದು? ಅಂಥ ಚುನಾವಣಾ ಆಯೋಗ ವಿರೋಧ ಪಕ್ಷದ ನಾಯಕರಿಂದ ಅಫಿಡೇವಿಟ್ ಅನ್ನು ಕೇಳ್ತಾ ಇದೆ, ಮತ್ತೆ ದೇಶದ ಕ್ಷಮೆ ಯಾಚಿಸುವಂತೆ ಕೇಳ್ತಾ ಇದೆ. ಲೋಕಸಭೆ ಚುನಾವಣೆಯ ನಂತರ ADR ಒಂದು ವರದಿಯನ್ನು ಪ್ರಕಟಿಸಿತು. 538 ಸ್ಥಾನಗಳಲ್ಲಿ ಚಲಾಯಿಸಲಾದಂಥ ಮತಗಳ ಸಂಖ್ಯೆ ಮತ್ತು ಎಣಿಕೆಯಾದಂಥ ಮತಗಳ ಸಂಖ್ಯೆ ನಡುವೆ ವ್ಯತ್ಯಾಸ ಇದೆ ಅಂತ ಅದು ಹೇಳ್ತು. 362 ಸ್ಥಾನಗಳಲ್ಲಿ ಒಟ್ಟು 5.5 ಲಕ್ಷ ಮತಗಳನ್ನು ಕಡಿಮೆ ಎಣಿಸಲಾಗಿದೆ. ಮತ್ತು ಮತ್ತೊಂದು ಕಡೆಗೆ 176 ಸ್ಥಾನಗಳಲ್ಲಿ 35,000 ಮತಗಳನ್ನು ಹೆಚ್ಚು ಎಣಿಸಲಾಗಿದೆ ಅಂತ ತೋರಿಸ್ತು. ಮತದಾನದ ಡೇಟಾ ಸಾರ್ವಜನಿಕಗೊಳಿಸಬೇಕು ಅಂತ ಚುನಾವಣಾ ಆಯೋಗವನ್ನು ಒತ್ತಾಯ ಮಾಡಲಾಯಿತು. ಹೀಗಾಗಿ ಮತಕಳ್ಳತನದ ಪ್ರಶ್ನೆ ಅಷ್ಟು ಕ್ಷುಲ್ಲಕ ಅಲ್ಲ, ಇದೀಗ ಎಲ್ಲರ ಪ್ರಶ್ನೆಯಾಗಿದೆ. ಬಿಜೆಪಿ ಬೆಂಬಲಿಗರು ಕೂಡ ಈ ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಯಾರಾದರೂ ಈ ರೀತಿ ಮೋಸ ಮಾಡೋ ಮೂಲಕ ಚುನಾವಣೆಯಲ್ಲಿ ಗೆಲ್ಲಬೇಕಾ? ಆ ರೀತಿನೇ ಗೆಲ್ಲೋದಾದ್ರೆ ಈ ಚುನಾವಣೆಗಳು ಯಾಕೆ ನಡಿಬೇಕು? ಹಾಗಿದ್ರೆ ಮತಕಳ್ಳತನದ ವಿಷಯ ಗಂಭೀರವಾಗಿದೆ, ಮತ್ತೆ ಅದ್ರ ಬಗ್ಗೆ ಪಾರದರ್ಶಕ ರೀತಿಯ ಒಂದು ತನಿಖೆ ತೀರಾ ಅಗತ್ಯವಾಗಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಚುನಾವಣಾ ಆಯೋಗ ಈಗಲಾದರೂ ಈ ಬಗ್ಗೆ ತನಿಖೆಗೆ ಮುಂದಾಗುತ್ತಾ? ಮತಗಳ್ಳತನದ ಆರೋಪ ಸಾಬೀತಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗುತ್ತಾ? ನಿಮ್ಮ ಅಭಿಪ್ರಾಯಗಳೇನಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.